ಸರ್ ಆಮೇಲೆ ಸಿಎಂ ಅವರು ಮೋದಿ ಅವರು ಭೇಟಿಗೆ ಅವಕಾಶ ಕೇಳಿದ್ದಾರೆ ಸರ್. ಏನಾದರೂ ನಿರೀಕ್ಷಿತ ಒಂದು ಅನುದಾನಗಳನ್ನ ಪ್ರಸ್ತಾಪ ಇಲ್ಲ. ನಾವು ನೋಡಿ, ಶುಗರ್ದು ಪ್ರೈಸ್ ಫಿಕ್ಸೇಷನ್ನು FRP ಮಾಡೋದು ಅವರು ಕೇಂದ್ರ ಸರ್ಕಾರ 24, 25ಕ್ಕೆ ಮತ್ತು 25, 26ಕ್ಕೆ ಫಿಕ್ಸ್ ಮಾಡಿದ್ದಾರೆ 3300 ರೂಪಾಯಿ ಪರ್ ಟನ್ ಅಂತ. ಈಗ ನಮ್ಮ ರೈತರು ಕೇಳ್ತಾ ಇರ್ತಕ್ಕಂಥದ್ದು ನಮಗೆ ಹೆಚ್ಚು ಮಾಡಿಕೊಡಿ ಅಂತ. ಇಲ್ಲ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಇಲ್ಲ ಸರ್ಕಾರ ಕೊಡಬೇಕು. ನಾವು ಹೇಳಿದ್ವಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ. ಆದರೂ ಕೂಡ ನಮ್ಮ ರೈತರ ಹಿತದೃಷ್ಟಿಯಿಂದ 50 ರೂಪಾಯಿ ಪರ್ ಟನ್ನಿಗೆ ಹೆಚ್ಚು ಮಾಡ್ತೀವಿ, ನಾವು ಸರ್ಕಾರ ಭರಿಸ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇನ್ನು 50 ರೂಪಾಯಿ ಫ್ಯಾಕ್ಟ್ರಿಯವ್ರು ಕೊಡಬೇಕು ಅಂತ ಅದು ಒಪ್ಕೊಂಡಿದ್ದಾರೆ. ಅಲ್ಲಿಗೆ 3300 ಮೇಲೆ ಆಗೇ ಆಗುತ್ತೆ. ಇದಲ್ಲದೆ ನಮಗೆ ರಿವಿಷನ್ ಮಾಡಿಕೊಡಿ, ಬೇರೆ ಬೇರೆ ರಾಜ್ಯದಲ್ಲಿ ಅದನ್ನು ಏನು ಶುಗರ್ ರಿಕವರಿ ಇದೆ ಆ ಆಧಾರದ ಮೇಲೆ ಮಾಡಿದ್ದಾರೆ, ಅದನ್ನು ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರ ಕೇಳಬೇಕು ಅಂದಾಗ ಪ್ರಧಾನಮಂತ್ರಿಗಳನ್ನೇ ಕೇಳಬೇಕಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೇಳಿದರು, ಈಗ ಸಮಯ ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ ಇರ್ಬೋದು, ನೀರಾವರಿಗೆ ಸಂಬಂಧಪಟ್ಟಿದ್ದು. ಈಗ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಮೇಕೆದಾಟಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇವೆಲ್ಲ ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಳ್ತೇನೆ ನಾನು. ನಮಗೇನು ಗೊತ್ತಿಲ್ಲ, ಆದರೆ ಅವರು ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಳ್ಬೋದು. ಡೆಲ್ಲಿಗೆ ಹೋಗ್ತಿದ್ದೀರಿ ಸರ್? ಇಲ್ಲ, ಸದ್ಯಕ್ಕೇನು ಹೋಗೋದಿಲ್ಲ, ಸದ್ಯಕ್ಕೆ ಹೋಗಲ್ಲ. ತಮಗೆ ನಿನ್ನೆ CM ಮತ್ತು DCM ಹೋಗಿದ್ರು, ತಮಗೇನಾದ್ರು ಸಂದೇಶ ಬಂದಿದೆ ಸರ್ ಹೈಕಮಾಂಡ್ ಕಡೆಯಿಂದ? ಏನಂತ? ಅಲ್ಲ, ಕ್ಯಾಬಿನೆಟ್ ರೀಶಫಲ್ ವಿಚಾರವಾಗಿ ಈಗಲೇ ಹೇಳಿದ್ನಲ್ಲಪ್ಪ.